ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ದಿನ ಟೊಮೊಟೊ ಚಟ್ನಿ ಹೆಂಗ್ ಮಾಡೋದು ಅಂತ ಬಿಟ್ಟು ರೆಸಿಪಿ ನೋಡೋಣ ಇವತ್ತು. ಸೊ ಇವಾಗ ಗ್ರೈಂಡಿಂಗ್ ಮುಗಿದಿದೆ. ಇವಾಗ ಟೊಮೊಟೊ ಗ್ರೈಂಡಿಂಗ್ ಆಗಿದೆ, ಮಿಕ್ಸಿಗೆ ಹಾಕೊಂಡಾಗಿದೆ. ಸೊ ನೋಡಿದ್ರಲ್ಲ, ಸೊ ನೀಟಾಗಿ ಗ್ರೈಂಡಿಂಗ್ ಮಾಡ್ಕೊಂಡಿದೀವಿ ಇವಾಗ ಮಿಕ್ಸಿಗೆ. ಸೊ ಅದಾದ ನಂತರ ಇವಾಗ ಎಣ್ಣೆ ಹಾಕೊಂಡಿದೀವಿ. ಸೊ ಅದಾದ ನಂತರ ಇವಾಗ ನಾವು ಸಾಸಿವೆ ಹಾಕೊಂಡಿದೀವಿ. ಈಗ ಸ್ವಲ್ಪ ಜೀರಿಗೆ ಹಾಕೊಂತ ಇದೀವಿ. ಇದಾದ ನಂತರ ಈರುಳ್ಳಿ ಕಟ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ. ಸೊ ಇದಾದ ನಂತರ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡು ಸ್ವಲ್ಪ ಕೆಂಪಗಾಗುತ್ತಲ್ಲ ಈರುಳ್ಳಿ ನೀಟಾಗಿ. ಸೊ ಚೆನ್ನಾಗಿ ಇವಾಗ ರೋಸ್ಟ್ ಆಗಿದೆ ನೋಡಿ. ಇವಾಗ ಈರುಳ್ಳಿ ಇದು ಬೆಳಗ್ಗೆ ಸ್ವಲ್ಪ ಹಳದಿ ಕಾಣ್ತಾರೆ, ಸ್ವಲ್ಪ ಚೇಂಜ್ ಆಗಿದೆ. ಸೊ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇವಾಗ ನಾವು ಗ್ರೈಂಡಿಂಗ್ ಮಾಡ್ಕೊಂಡಿರೋದನ್ನ ಇವಾಗ ಟೊಮೊಟೊನ ಸೊ ಬಾಂಡ್ಲಿಗೆ ಹಾಕೊಂಡಿದ್ದೀವಿ. ಜಸ್ಟ್ ಹಂಗೇನೆ ಸ್ವಲ್ಪ ಹಂಗೆ ಕಾಲಿಸ್ಕೊಂಡು ಸ್ವಲ್ಪ. ಸೊ ಟೇಸ್ಟ್ಗೆ ತಕ್ಕಂಗೆ ಉಪ್ಪು ಹಾಕೊಬೇಕು ನಾವು. ಸೊ ಟೇಸ್ಟ್ ತಕ್ಕಂಗೆ ಉಪ್ಪು ಹಾಕೊಂಡು ಸ್ವಲ್ಪ ಕುದಿಬೇಕು. ಕುದಿದಾದ್ಮೇಲೆ ನಮ್ಗೆ ನೀರು ಒಂದ್ ಸ್ವಲ್ಪ ಜಾಸ್ತಿನೇ, ಯಾಕಂದ್ರೆ ಇದು ಜಾಸ್ತಿ ನೀರು ಹಾಕೊಂಡ್ರೆ ಟೇಸ್ಟಿಂಗ್ ಬರೋದಿಲ್ಲ. ಸೊ ನೀರ್ ನಾವು ಆದಷ್ಟು ಅವಾಯ್ಡ್ ಮಾಡ್ಬೇಕು ಇದಕ್ಕೆ. ಸೊ ಟೊಮೊಟೊ ಚಟ್ನಿ ರೆಡಿ. ಸೊ ಟೊಮೊಟೊ ಚಟ್ನಿಗೆ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗ್ತಿದ್ದಾವೆ. ಸೊ ಚೆನ್ನಾಗಿ ತಿರುಗಿಕೊಂಡು ಈ ತರ ಚೆನ್ನಾಗಿ ಕಲಿಕ್ಬೇಕು. ಚೆನ್ನಾಗಿ ಇದು ಮಾಡ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಲ್ವಾ. ಸೊ ಮುದ್ದೆ ರೆಡಿ ಆಯ್ತು, ಬಿಸಿ ಬಿಸಿ ಮುದ್ದೆ. ಸೊ ಗೊಜ್ಜು ಕೂಡ ರೆಡಿ ಆಗಿದೆ ಟೊಮೊಟೊ ಚಟ್ನಿ ತರ. ಸೊ ಮುದ್ದೆ ಆಯ್ತು ಇವಾಗ. ಅದಾದ ನಂತರ ಸೊ ರೆಡಿ ಇವಾಗ ಬಿಸಿ ಬಿಸಿ ಮುದ್ದೆ, ಟೊಮೆಟೊ ಗೊಜ್ಜು ರೆಡಿ, ಚಟ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.